ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದ್ದಾಗ ತುಂಬಾ ಜನ ವೇಟ್ ಮಾಡ್ತಾ ಇರ್ತೀವಿ. ಮಾರ್ಕೆಟ್ ಡೌನ್ ಬಂದ್ರೆ ಬೈ ಮಾಡೋಣ ಅಂತ. ಈಗ ಮಾರ್ಕೆಟ್ ಡೌನ್ ಬರ್ತಾ ಇದೆ. ಈ ಮಾರ್ಕೆಟ್ ಡೌನ್ ಬರೋದ್ರ ಜೊತೆ ತುಂಬಾ ಸ್ಟಾಕ್ಸ್ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತ ಸ್ಟಾಕ್ಸ್ ತುಂಬಾ ಬಿದ್ದೋಗಿದೆ. ಅಂದ್ರೆ ಮಾರ್ಕೆಟ್ ಒಂದು 15-16% ಮಾತ್ರ ಬಿದ್ದಿರ್ಬೋದು, ಆದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪ್ನಿಗಳು 30%, 40%, 50% ಬಿದ್ದೋಗಿದೆ. ಸೊ ಈಗ ನಾನು ಡೌನ್ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಬೈ ಮಾಡೋಣ ಅಂತ. ಆದ್ರೆ ಎಷ್ಟೋ ಸ್ಟಾಕ್ಸ್ ಬಿದ್ದೋಗಿದೆ. ಇದ್ರಲ್ಲಿ ಯಾವ್ದು ಬೈ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ತುಂಬಾ ಜನಕ್ಕೆ ಮನ್ಸಲ್ಲಿ ಇರುತ್ತೆ. ಸೊ ಈ ಸಿಚುವೇಶನ್ ಅಲ್ಲಿ ನೀವೇನಾದ್ರೂ ಇದ್ರೆ, ನಾನು ಸಿಂಪಲ್ ಆಗಿ ಒಂದು ಟೆಕ್ನಿಕಲ್ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ಯಾವ ತರ ಒಂದು ಸ್ಟಾಕ್ ನ ನೀವು ಸಗ್ರಿಗೇಟ್ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ಯಾವ್ದನ್ನ ತೋರಿಸ್ತೀನಿ ಇದೆಲ್ಲಾನು ಬಂದು ಒಂದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಕಂಡ್ಕೊಂಡಿರುವಂತದ್ದು. ಯಾವುದೇ ಒಂದು ಬುಕ್ ಅಲ್ಲಿ ಇರುವಂತದ್ದಲ್ಲ, ಅಥವಾ ಯಾವುದೇ ಒಂದು ಕಾಪಿ ಪೇಸ್ಟ್ ಸಿಸ್ಟಮ್ ಅಲ್ಲ. ಸೊ ಇದು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ, ನೀವು ಇದನ್ನ ಅಳವಡಿಸ್ಕೊಬಹುದು ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಈ ವಿಡಿಯೋದಲ್ಲಿ ನಾನು ಹೇಳುವಂಥದ್ದು ಯಾವುದನ್ನು ಬೈಯಿಂಗ್ ರೆಕಮೆಂಡೇಶನ್ ಅಂತ ಕನ್ಸಿಡರ್ ಮಾಡಬೇಡಿ. ಸೊ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾಗ, ತುಂಬಾ ಸ್ಟಾಕ್ಸ್ ಇದ್ದಾಗ ಅದನ್ನ ಯಾವ ತರ ನಾವು ಸಗ್ರಿಗೇಟ್ ಮಾಡ್ಕೊಬಹುದು ಅನ್ನೋದನ್ನ ಅಷ್ಟೇ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದ್ರೆ ಬನ್ನಿ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ನೋಡಿ, ಮೊದಲೇದಾಗಿ ಇಲ್ಲಿ ನಾನು ಟಾಟಾ ಮೋಟಾರ್ಸ್ ಚಾರ್ಟ್ಸ್ ನ ಓಪನ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಇದು ಟಾಟಾ ಮೋಟಾರ್ಸ್ ನ ಮಂತ್ಲಿ ಚಾರ್ಟು. ಇದನ್ನ ನಾನು ಡಿಸೆಂಬರ್ ವರೆಗೂ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಪ್ರೆಸೆಂಟ್ ಚಾರ್ಟು ತೋರ್ಸಂಗಿಲ್ಲ ಅಂತ ಇದೆ. ಸೊ ಹಾಗಾಗಿ ನಾನು ಡಿಸೆಂಬರ್ ವರೆಗೂ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನೀವು ಏನು ಅಬ್ಸರ್ವ್ ಮಾಡಬೇಕು ಅಂತಂದ್ರೆ, ನೋಡಿ, ಮೊದಲೇದಾಗಿ ಟಾಟಾ ಮೋಟಾರ್ಸು ಹೈಯಿಂದ ಎಷ್ಟು ಪರ್ಸೆಂಟ್ ಬಿದ್ದಿದೆ? ಆಲ್ಮೋಸ್ಟ್ ಒಂದು 40% ಬಿದ್ದಿದೆ. ಸೊ ಈ ತರ 40% ಬಿದ್ದಿದೆ ಅಂತ ಅಂದ್ಬಿಟ್ಟು ನಾನು ಬಿದ್ದಾಗೆಲ್ಲ ಟೆಕ್ನಿಕಲ್ ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪ್ನಿ ಬೈ ಮಾಡ್ಬಿಡ್ಲಾ ಅಂತಂದ್ರೆ, ಟಾಟಾ ಮೋಟಾರ್ಸ್ ನ ಹಿಸ್ಟ್ರಿ ನೋಡೋಣ. ನೋಡಿ, ಎಷ್ಟೋ ಸಲಿ ಟಾಟಾ ಮೋಟಾರ್ಸು ಇಲ್ಲಿ ಒಂದ್ಸಲಿ 40% ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಬಿತ್ತು. ಅದಾದ್ಮೇಲೆ ಮತ್ತೆ ಆಲ್ಮೋಸ್ಟ್ ಒಂದು 52% ವರೆಗೂ ಬಂದು ಮೇಲಕ್ಕೆ ಹೋಯ್ತು. ಆದ್ರೆ ನೆಕ್ಸ್ಟ್ ಟೈಮು ನೋಡಿ, ಇಲ್ಲಿಂದ ಮತ್ತೆ ಬೀಳಕ್ ಸ್ಟಾರ್ಟ್ ಆದಾಗ, ನೀವೇನ್ ಅನ್ಕೊಳ್ತೀರಾ? ಈ ಸಲಿನೂ 30-40% ಬಿದ್ದು ಮೇಲಕ್ಕೆ ಹೋಗುತ್ತೆ ಅಂತ ಅನ್ಕೊಳ್ತೀರಾ. ಆದ್ರೆ ಇಲ್ಲಿಂದ ನೋಡಿ, 40% ಬಿತ್ತು, ಅದಾದ್ಮೇಲೆ ಮೇಲಕ್ಕೆ ಹೋಗ್ಲಿಲ್ಲ, ಮತ್ತೆ ಬಿತ್ತು, 50% ಬಿತ್ತು, ಮತ್ತೆ ಬಿತ್ತು, 70% ಬಿತ್ತು, 80% ಬಿತ್ತು. ಸೊ ಆಲ್ಮೋಸ್ಟ್ ಎಷ್ಟು ಬಿದ್ದಿದೆ ನೋಡಿ, ಹೆಚ್ಚು ಕಡಿಮೆ ಒಂದು 80-90% ಬಿದ್ದೋಗಿದೆ. ಸೊ ಈ ತರ ಸಿಚುವೇಶನ್ ಎಂತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪ್ನಿಗೂ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಒಂದು ರೆಫರೆನ್ಸ್ ಲೈನ್ ಅಂತ ಇಟ್ಕೋಬೇಕು. ಅಂದ್ರೆ ಈ ಲೈನ್ ಮೇಲೆ ಇತ್ತು ಅಂತಂದ್ರೆ, ಈ ಆವರೇಜ್ ಮೇಲೆ ಇತ್ತು ಅಂತಂದ್ರೆ ಮಾತ್ರ ನಾನು ಈ ಸ್ಟಾಕ್ ನ ಒಂದು ಲೋವರ್ ದ ಟೈಮ್ ಫ್ರೇಮ್ ನ ಯೂಸ್ ಮಾಡ್ಕೊಂಡು ಬೈ ಮಾಡ್ತೀನಿ. ಇಲ್ಲ ಅಂತಂದ್ರೆ ಇಲ್ಲ. ಈಗ ಆ ರೆಫರೆನ್ಸ್ ಲೈನ್ ಯಾವುದು ಅಂತಂದ್ರೆ ನೋಡಿ, ಈ ಮಿಡಲ್ ಬ್ಯಾಂಡ್. ಈ ಮಿಡಲ್ ಬ್ಯಾಂಡ್ ನ ನಾನು 20 SMA ಅಂತ ಕೂಡ ಕರೀತಾರೆ. ಸೊ 20 SMA ಈ ಮಿಡಲ್ ಬ್ಯಾಂಡ್. ಓಕೆ, ಇದರಲ್ಲಿ ನಾವು ಏನ್ ಸಗ್ರಿಗೇಟ್ ಮಾಡ್ಕೊಬಹುದು ಅಂತಂದ್ರೆ, ಬಿದ್ದಿರುವಂತ ಸ್ಟಾಕ್, ಇವಾಗ ಏನೇನ್ ಸ್ಟಾಕ್ಸ್ ಬಿದ್ದಿದೆ ಇದ್ರಲ್ಲಿ ನಾವ್ ಏನ್ ಮಾಡ್ಕೋಬಹುದು ಅಂತಂದ್ರೆ, ಯಾವ್ಯಾವ ಸ್ಟಾಕು 20 SMA ಮೇಲಿದೆಯೋ ಅದನ್ನ ನಾನು ಕನ್ಸಿಡರ್ ಮಾಡ್ತೀನಿ. ಯಾವ್ಯಾವ ಸ್ಟಾಕು 20 SMA ಗಿಂತ ಕೆಳಗಡೆ ಇದೆಯೋ ಅದು ಸದ್ಯಕ್ಕೆ ವೀಕ್ ಇದೆ ಅಂತ. ಇದು ಮತ್ತೆ 20 SMA ಮೇಲ್ ಬರೋವರೆಗೂ ನಾನು ಸದ್ಯಕ್ಕೆ ನೋಡಕ್ ಹೋಗಲ್ಲ. ಈ ತರ ನಾವೊಂದು ಪ್ಲಾನ್ ನ ಮಾಡ್ಕೊಂಡಾಗ, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪ್ನಿ ಬಿದ್ದಿದ್ರು ಯಾವಾಗ ಅದು ಟೆಕ್ನಿಕಲಿ ಸ್ಟ್ರಾಂಗ್ ಇರುತ್ತೋ ನೆಕ್ಸ್ಟ್ ಅದು ಮೇಲಕ್ಕೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈಗ ನೋಡಿ, ಇದು ಟಾಟಾ ಮೋಟಾರ್ಸ್ ನ ಚಾರ್ಟ್ ಆಯ್ತು. ನೆಕ್ಸ್ಟ್ ಚಾರ್ಟು ಬ್ರಿಟಾನಿಯಾ ಅಂತ ತಗೊಳ್ಳೋಣ. ನೋಡಿ, ಬ್ರಿಟಾನಿಯಾ ಕೂಡ 20 SMA ನ ಕೆಳಗಡೆ ಇದೆ ಆಲ್ರೆಡಿ, ಅಂದ್ರೆ ಮಿಡಲ್ ಬ್ಯಾಂಡ್ ಗಿಂತ ಕೆಳಗಡೆ ಇದೆ. ಇವತ್ತಿನ ಕರೆಂಟ್ ಚಾರ್ಟ್ ನೀವು ನೋಡ್ಕೊಳ್ಳಿ, ಯಾಕೆಂತಂದ್ರೆ ಇದು ಡಿಸೆಂಬರ್ ವರೆಗೂ ಇದೆ. ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ ಇದು 20 SMA ಕೆಳಗಡೆ ಇದೆಯಾ ಮೇಲ್ಗಡೆ ಇದೆಯಾ?
ಸೊ 20 SMA ಕೆಳಗಡೆ ಇದ್ರೆ ಇದು ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಸದ್ಯಕ್ಕೆ ನಾನು ಇದನ್ನ ಟಚ್ ಮಾಡಕ್ ಹೋಗಲ್ಲ. ಯಾಕೆ ಅಂತಂದ್ರೆ ಟೆಕ್ನಿಕಲಿ ವೀಕ್ ಇದೆ ಅಂತ. ನೆಕ್ಸ್ಟ್ ಸ್ಟಾಕು, ಇನ್ನೊಂದು ಸ್ಟಾಕ್ ನ ತೋರಿಸ್ತೀನಿ ನೋಡಿ. ಇದೆಲ್ಲ ಸ್ಟಾಕ್ಸ್ ಆಲ್ಮೋಸ್ಟ್ ನಿಫ್ಟಿ 500 ಅಲ್ಲಿ ಇರುವಂತ ಸ್ಟಾಕ್ ಕೋಲ್ ಇಂಡಿಯಾ ನೋಡಿ. ಕೋಲ್ ಇಂಡಿಯಾ ಕೂಡ 20 SMA ಕೆಳಗಡೆ ಕ್ಲೋಸ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಸದ್ಯಕ್ಕೆ ಇದನ್ನು ನಾನು ಕನ್ಸಿಡರ್ ಮಾಡಕ್ ಹೋಗಲ್ಲ. ನೆಕ್ಸ್ಟ್ ಯಾವ್ದನ್ನ ಕನ್ಸಿಡರ್ ಮಾಡ್ಬೋದು ಹಂಗಾದ್ರೆ ಅಂತಂದ್ರೆ ನೋಡಿ, TVS ಮೋಟಾರ್ಸ್. ಇದೆಲ್ಲ ನಾನು ಎಕ್ಸಾಂಪಲ್ಗೋಸ್ಕರ ನಿಮ್ಗೆ ತೋರಿಸ್ತಾ ಇರುವಂತದ್ದು. ಇದಿದೆ ಸ್ಟಾಕ್ಸ್ ನ ನೀವು ನೋಡಿ ಅಂತ ನಾನು ಹೇಳ್ತಲ್ಲ. ಈ ತರ ಇರುವಂತ ಚಾರ್ಟ್ ಪ್ಯಾಟರ್ನ್ ನ ನೀವು ಅಬ್ಸರ್ವ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ತೋರಿಸ್ತಾ ಇರುವಂತದ್ದು. ನೋಡಿ ಇವಾಗ ಇಲ್ಲಿಂದ TVS ಮೋಟಾರು ಡಿಸೆಂಬರ್ಗೆ ಆಲ್ಮೋಸ್ಟ್ ಎಷ್ಟು % ಕರೆಕ್ಷನ್ ಆಗಿದೆ? ಸೊ ಇಲ್ಲಿಂದ ಆಲ್ಮೋಸ್ಟ್ ಒಂದು 20% ಕರೆಕ್ಷನ್ ಆಗಿದೆ. ಇವತ್ತಿಗೆ ಒಂದು 25 ಆಗಿರ್ಬೋದು, 30 ಆಗಿರ್ಬೋದು. ಆದ್ರೆ ನೀವು ಇವತ್ತು ಏನ್ ಚೆಕ್ ಮಾಡಬೇಕು ಅಂತಂದ್ರೆ ಮಿಡಲ್ ಬ್ಯಾಂಡ್ ಗಿಂತ ಮೇಲ್ಗಡೆ ಇದೆಯಾ ಅನ್ನೋದಷ್ಟೇ ನೀವು ಚೆಕ್ ಮಾಡಬೇಕು. ನೆಕ್ಸ್ಟ್ ಇದು ಮಿಡಲ್ ಬ್ಯಾಂಡ್ ಗಿಂತ ಮೇಲ್ಗಡೆ ಇದೆ ಅಂತ ಗೊತ್ತಾಯ್ತು ಅಂತಂದ್ರೆ ಇದಕ್ಕಿಂತ ಒಂದು ಟೈಮ್ ಫ್ರೇಮ್ ಕೆಳಗಡೆ, ಅಂದ್ರೆ ಇದು ಮಂತ್ಲಿ ಚಾರ್ಟ್ ನೋಡ್ತಾ ಇದೀವಿ. ಮಂತ್ಲಿ ಚಾರ್ಟ್ಗೆ ಒಂದು ಟೈಮ್ ಫ್ರೇಮ್ ಕೆಳಗಡೆ ಅಂತಂದ್ರೆ ವೀಕ್ಲಿ ಚಾರ್ಟ್. ಈ ವೀಕ್ಲಿ ಚಾರ್ಟ್ ಅಲ್ಲಿ ಬ್ರೇಕ್ಔಟ್ ಆದಾಗ ನಾವು ಈ ಸ್ಟಾಕ್ ನ ಬೈ ಮಾಡ್ಬೋದು ಅನ್ನೋದು ನನ್ನ ಅನಾಲಿಸಿಸ್. ಓಕೆ, ನೆಕ್ಸ್ಟ್ ಸ್ಟಾಕು ಕೊಚ್ಚಿನ್ ಶಿಪ್ ಯಾರ್ಡ್. ಕೊಚ್ಚಿನ್ ಶಿಪ್ ಯಾರ್ಡ್ ತುಂಬಾ ಜನಕ್ಕೆ ಫೇವ್ರೆಟ್ ಸ್ಟಾಕು, ಪ್ಲಸ್ ತುಂಬಾ ಜನ ಈ ಸ್ಟಾಕ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಓಕೆ ನೋಡಿ, ಈಗ ಈ ಸ್ಟಾಕ್ ಏನಾಗಿದೆ, ಇಲ್ಲಿಂದ ಆಲ್ಮೋಸ್ಟ್ ಒಂದು 57-58% ಕರೆಕ್ಷನ್ ಆಗಿದೆ. ಇವತ್ತಿಗೆ ಇದು ಈ ಮಿಡಲ್ ಬ್ಯಾಂಡ್ ಗಿಂತ ಮೇಲ್ಗಡೆನೆ ಇದ್ರೆ, ಅಂದ್ರೆ ಮಾರ್ಚ್ ಮಂತ್ ಅಲ್ಲಿ ಮೇಲ್ಗಡೆನೆ ಇತ್ತು ಅಂತಂದ್ರೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ವೀಕ್ಲಿ ಚಾರ್ಟ್ ನ ನಾವು ಓಪನ್ ಮಾಡಿ ವೀಕ್ಲಿ ಚಾರ್ಟ್ ಅಲ್ಲಿ ಈ ಸ್ಟಾಕು ಬ್ರೇಕ್ಔಟ್ ಆದಾಗ ಬೈನ ಮಾಡ್ಬೋದು. ಸೊ ಈ ತರ ಮಾಡಿದಾಗ ನಮ್ಗೇನು ಅಂತಂದ್ರೆ ಟೆಕ್ನಿಕಲಿ ಯಾವ ಸ್ಟಾಕು ಸ್ಟ್ರಾಂಗ್ ಇದೆ, ಯಾವ ಸೆಟ್ ಆಫ್ ಸ್ಟಾಕ್ಸ್ ಅಲ್ಲಿ ನಾನು ಇರ್ಬೋದು, ಯಾವ ಸೆಟ್ ಆಫ್ ಸ್ಟಾಕ್ ಅಲ್ಲಿ ನಾನು ಇರಬಾರ್ದು ಅನ್ನೋದು ಗೊತ್ತಾಗುತ್ತೆ. ನೋಡಿ ಈಗ ಭಾರತಿ ಏರ್ಟೆಲ್ ನ ಚಾರ್ಟ್ ನ ಓಪನ್ ಮಾಡ್ತೀನಿ. ನೋಡಿ ಭಾರತಿ ಏರ್ಟೆಲ್ ಮಾರ್ಕೆಟ್ ಇಷ್ಟೆಲ್ಲ ಬಿದ್ದಿದ್ರು ಆಲ್ಮೋಸ್ಟ್ ಜಾಸ್ತಿ ಬಿದ್ದಿಲ್ಲ. ಸೊ ಅಂದ್ರೆ ಇದು ಟೆಕ್ನಿಕಲಿ ಸ್ಟ್ರಾಂಗ್ ಇದೆ ಅಂತ. ಇದೇನಾದ್ರು ನೆಕ್ಸ್ಟ್ ನಮ್ಗೆ ವೀಕ್ಲಿ ಚಾರ್ಟ್ ಅಲ್ಲಿ ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ಇದು ಮಾರ್ಕೆಟ್ ಸ್ವಲ್ಪ ರಿಕವರಿ ಸ್ಟಾರ್ಟ್ ಆದ್ರೂ, ಸ್ವಲ್ಪ ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆದ್ರೂ ಈ ಸ್ಟಾಕ್ಸ್ ಫಾಸ್ಟ್ ಆಗಿ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇರುತ್ತೆ. ಈಗ ಕ್ವಶನ್ ಬರುವಂತದ್ದು ಏನು ಅಂತಂದ್ರೆ ನಿಫ್ಟಿ 500 ಅಂತಂದ್ರೆ ನಾನು 500 ಸ್ಟಾಕ್ಸ್ ನೋಡಕ್ಕಾಗತ್ತಾ ಅಥವಾ ನೋಡ್ಬೇಕಾ ಅಂತ ಕ್ವಶನ್ ಬರುತ್ತೆ. ಸೊ ಹಾಗಾಗಿನೇ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಒಂದು ಸ್ಕ್ಯಾನರ್ ಇದೆ. ಈ ಸ್ಕ್ಯಾನರ್ ನ ನಾವು ಯೂಸ್ ಮಾಡ್ಕೊಂಡ್ರೆ ಯಾವ್ಯಾವ ಸ್ಟಾಕು ಮಿಡಲ್ ಬ್ಯಾಂಡ್ ಗಿಂತ ಮೇಲ್ಗಡೆ ಇದೆ ಅನ್ನೋದನ್ನ ಅದು ತೋರಿಸುತ್ತೆ. ಆ ಸ್ಟಾಕ್ಸ್ ಮಾತ್ರ ನಾವು ನೋಡಿದ್ರೆ ಸಾಕು. ನೋಡಿ ಆಸ್ ಆಫ್ ನೌ ಈ ಸ್ಕ್ಯಾನರ್ ನಾನು ಓಪನ್ ಮಾಡಿದ್ದೀನಿ. ಇಲ್ಲಿ ನಿಫ್ಟಿ 500 ಅಂತ ಕೊಟ್ಟಿದ್ದೀನಿ. ಇದು ಬೇಕು ಅಂತಂದ್ರೆ ನೀವು ನಿಫ್ಟಿ 50 ಅಂತಾನೂ ಕೊಡ್ಬೋದು. ನಿಫ್ಟಿ 50 ಅಂತ ಕೊಟ್ರೆ ನಿಫ್ಟಿ 50 ಕಂಪ್ನಿನಲ್ಲಿರುವಂತ ಸ್ಟಾಕ್ ಅಲ್ಲಿ ನೋಡಿ, ಇವಾಗ ನಿಫ್ಟಿ 500 ಅಲ್ಲಿ 171 ಕಂಪ್ನಿ ಬಂದಿದೆ. ಇದೆಲ್ಲಾನು ಟೆಕ್ನಿಕಲಿ ಸದ್ಯಕ್ಕೆ ಮಂತ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಗಿಂತ ಮೇಲೆ ಇದೆ ಅಂತ. ನೆಕ್ಸ್ಟ್ ವೀಕ್ಲಿ ಚಾರ್ಟ್ ಅಲ್ಲಿ ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ಇದು ನಮ್ಗೆ ಒಳ್ಳೆ ಮೂಮೆಂಟಮ್ ನ ಕೊಡ್ಬೋದು ಅಂತ. ಆದ್ರೆ ಈ 171 ಬಿಟ್ರೆ ಬೇರೆ ಸ್ಟಾಕ್ಸ್ ಎಲ್ಲ ಸದ್ಯಕ್ಕೆ ನಾವು ನೋಡೋದು ಬೇಡ ಅಂತ. ಇದು ನನ್ನ ಅನಾಲಿಸಿಸ್ ಪ್ರಕಾರ. ಓಕೆ, ಇದನ್ನ ನಾವು ನಿಫ್ಟಿ 50 ಅಂತ ಬೇಕಾದ್ರೂ ಮಾಡ್ಕೋಬಹುದು. ಅಂದ್ರೆ 50 ಸ್ಟಾಕ್ ಅಲ್ಲಿ ಮಾತ್ರ ಇದು ತೋರಿಸುತ್ತೆ. ನಿಫ್ಟಿ 50 ನಲ್ಲಿ ಆಸ್ ಆಫ್ ನೌ 25 ಸ್ಟಾಕು ಎಬೋವ್ ಮಂತ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಅಲ್ಲಿ ಇದೆ. ಇನ್ನ 25 ಸ್ಟಾಕು ಕೆಳಗಡೆ ಇದೆ. ಸೊ ಈ ತರ ನಾವು ಈ ಸ್ಕ್ಯಾನರ್ ನ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಒಂದು 50% ಕೆಲಸ ಕಡಿಮೆ ಆಗುತ್ತೆ. ಸೊ ಈಗ ನಿಫ್ಟಿ 500 ರನ್ ಮಾಡ್ತೀನಿ. ಇದರಲ್ಲಿ ಇಷ್ಟು ಸ್ಟಾಕ್ಸ್ ಇದೆ. ಇಷ್ಟು ಸ್ಟಾಕ್ಸ್ ಅಲ್ಲಿ ನಮಗೆ ಟೆಕ್ನಿಕಲಿ ಮಿಡಲ್ ಬ್ಯಾಂಡ್ ಮೇಲಿದೆ ಅಂತ ಗೊತ್ತಾಯ್ತು, ಟೆಕ್ನಿಕಲಿ ಇದು ಸ್ಟ್ರಾಂಗ್ ಇದೆ ಅಂತ ಗೊತ್ತಾಯ್ತು. ಸೊ ಈ ಸ್ಕ್ಯಾನರ್ ಏನಾದ್ರು ನಿಮಗೆ ಬೇಕು ಅಂತ ಅನ್ಸಿದ್ರೆ, ಅಂದ್ರೆ ನಾನು ಕಲಿಬೇಕು, ಈ ಸ್ಕ್ಯಾನರ್ನ ನಾನು ಯೂಸ್ ಮಾಡ್ಕೊಬೇಕು ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಾ ಇದ್ರೆ ಇಲ್ಲಿ ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ನೀವು ಹಾಯ್ ಸೆಂಡ್ ಮಿ ದ ಸ್ಕ್ಯಾನರ್ ಲಿಂಕ್ ಅಂತ ಕಳಿಸಿದ್ರೆ ನಾನು ಈ ಸ್ಕ್ಯಾನರ್ನ ನಿಮಗೆ ಕಳಿಸ್ಕೊಡ್ತೀನಿ. ಅದಾದ್ಮೇಲೆ ನಿಮ್ಗೆ ಇದು ಇಂಟ್ರೆಸ್ಟಿಂಗ್ ಅಂತ ಅನ್ಸಿ ನೀವು ಆಮೇಲೆ ಇದರಲ್ಲಿ ಇನ್ನ ಡೆಪ್ತ್ ಆಗಿ ನೀವು ಕಲಿಬೇಕು ಅಂತ ಅನ್ಸಿದ್ರೆ ನಮ್ಮ ಟ್ರೈನಿಂಗ್ ಸೆಷನ್ಗೆ ನೀವು ಆಮೇಲೆ ಡಿಸೈಡ್ ಮಾಡಿ ನೀವು ಸಿಂಪಲ್ ಆಗಿ
ಇದೇ ತರನೇ ಇದೇ ನ ಕಂಟಿನ್ಯೂಷನ್ ನಾವು ಹೇಳ್ಕೊಡ್ತೀವಿ. ಇನ್ ಡೆಪ್ತ್ ಆಗಿ ನೀವು ಕಲಿಬೇಕು ಅಂತಂದ್ರೆ ಆಮೇಲೆ ಬೇಕಂತಂದ್ರು ಜಾಯಿನ್ ಆಗ್ಬೋದು. ಓಕೆ, ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಏನ್ ಅರ್ಥ ಮಾಡ್ಕೊಂಡಿರ್ಬೋದು ಅಂತಂದ್ರೆ, ಬಿದ್ದಾಗ ನಾವು ಬೈ ಮಾಡ್ತೀವಿ ಅಂತಂದ್ರೆ ಇಂಡಿವಿಜುವಲ್ ಸ್ಟಾಕ್ಸ್ ನಾವು ಬೈ ಮಾಡಂಗಿದ್ರೆ ಅದಕ್ಕೆ ಟೆಕ್ನಿಕಲ್ ಸಪೋರ್ಟ್ ನ ತಗೊಂಡೇ ಬೈ ಮಾಡಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಟಾಟಾ ಮೋಟಾರ್ಸ್ ತರ ಒಂದು ಸ್ಟಾಕ್ 30% ಆದ್ಮೇಲೆ 40%, 50%, 60% ಬೇಕಾದ್ರೂ ಬೀಳ್ಬೋದು. ಸೊ ಹಾಗಾಗಿ ನೀವು ಬಿದ್ದಾಗ ಬೈ ಮಾಡ್ತೀರಾ ಅಂತಂದ್ರೆ ಒಂದು ಟೆಕ್ನಿಕಲ್ ಸಪೋರ್ಟ್ ನ ತಗೊಂಡೇ ಬೈ ಮಾಡಬೇಕು. ಇಲ್ಲ, ನಾನು ಟೆಕ್ನಿಕಲ್ ಚಾರ್ಟ್ಸ್ ನೋಡಕ್ಕೆ ಟೈಮ್ ಇಲ್ಲ, ಕಲಿಯೋದಕ್ಕೆ ಆಗ್ತಾ ಇಲ್ಲ, ಆದ್ರೂ ನಾನು ಬಿದ್ದಾಗ ಬೈ ಮಾಡಬೇಕು, ಅದಕ್ಕೆ ಏನ್ ಮಾಡ್ಲಿ ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ನೋಡಿ. ಅದರಲ್ಲಿ ನೀವು ಬಿದ್ದಾಗ ಕಣ್ಣು ಮುಚ್ಕೊಂಡು ಬೈ ಮಾಡುವಂತ ಒಂದು ಪ್ರಾಡಕ್ಟ್ ಇದೆ, ಅದನ್ನ ಹೇಳಿದ್ದೀನಿ. ಸೊ ಆ ವಿಡಿಯೋನ ದಯವಿಟ್ಟು ಮಿಸ್ ಮಾಡ್ತೀರಾ ನೋಡಿ. ಇವತ್ತಿನ ಈ ಕಂಟೆಂಟು, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.